ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬರ್ತಾ ಬರ್ತಾ ಬಂಗಾರ ಬಲು ಭಾರವಾಗ್ತಾ ಇದೆ. ಅದರಲ್ಲೂ ಈ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಬಂಗಾರ ಅನ್ನೋದು ಗಗನ ಕುಸುಮದ ರೀತಿಯಲ್ಲಿ ಆಗ್ತಾ ಇದೆ. ಗಗನ ಕುಸುಮವಾಗಿದೆ ಬಂಗಾರ. ನ್ಯೂ ಇಯರ್ ಹೊಸ್ತಿಲಲ್ಲಿಯೇ ಗೋಲ್ಡ್ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಗ್ರಾಹಕರಿಗೆ. 1.5 ಲಕ್ಷದ ಸನಿಹದಲ್ಲಿ 10 ಗ್ರಾಂ ಚಿನ್ನದ ದರ ನಿರಂತರವಾಗಿ ಚಿನ್ನ ಏರ್ತಾನೆ ಇದೆ, ಬೆಳ್ಳಿ ಏರ್ತಾನೆ ಇದೆ. ಪ್ರತಿ ಗ್ರಾಮ್ಗೆ 14,000 ರೂಪಾಯಿ ಗಡಿ ದಾಟಿದೆ ಶುದ್ಧ ಚಿನ್ನ. 24 ಕ್ಯಾರೆಟ್ನ ಚಿನ್ನ 10 ಗ್ರಾಮ್ಗೆ 1,40,20 ರೂಪಾಯಿ. 1.5 ಲಕ್ಷದ ಸನಿಹದಲ್ಲಿ ಚಿನ್ನದ ದರದ ನಾಗಾಲೋಟ ಮುಂದುವರೆದಿದೆ. ಮದುವೆ ಮಾಡೋರು, ಹಬ್ಬ ಮಾಡೋರು ಈಗ ಕಣ್ ಬಾಯ್ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತಿನ 22 ಕ್ಯಾರೆಟ್ ಬೆಲೆ, ದಟ್ ಈಸ್ 26 ಡಿಸೆಂಬರು 12,835 ಆಗಿದೆ. 24 ಕ್ಯಾರೆಟು 14,230 ಆಗಿದೆ ಬೆಲೆ. ಬೆಳ್ಳಿ 2,36,000 ಪರ್ ಕೆಜಿ ಆಗಿದೆ. ಇದು ಪ್ರತಿದಿನವೂ ಆಲ್ ಟೈಮ್ ಹೈ. ಈ ಒಂದು 3 ತಿಂಗಳಿಂದ ನೋಡ್ತಾನೆ ಇದ್ದೀವಿ. ಪ್ರತಿದಿನ ಬರೋ ಬೆಲೆ ಬಂದು ಎವ್ರಿ ಟೈಮ್ ಅದು ಐತಿಹಾಸಿಕ ಬೆಲೆಗಳೇ ಆಗ್ತಾ ಇದೆ. ಆಮೇಲೆ ಇದಕ್ಕೆ ಕಾರಣಗಳು ಹಲವಾರಿದೆ. ನಂಬರ್ 1 ಮುಖ್ಯವಾಗಿ ಯುದ್ಧಗಳು, ಆಮೇಲೆ ಅಮೇರಿಕಾನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು, ಅದರದಿಲ್ಲದೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಆಫ್ಟರ್ ಕೋವಿಡ್ ಬಂಗಾರದ ಬೆಲೆ ಇಳಿಯುತ್ತೆ ಅಂಥೇಳಿ ಜನ ನೋಡಿದ್ದೇ ಬಂತು. ಅದೀಗ ಗಗನಮುಖಿಯಾಗಿ ಬೆಲೆ ಏರಿಕೆ ಆಗ್ತಾನೇ ಇದೆ. ಹಿಂಗೆ ಆದರೆ ಬಡವರು, ಮಧ್ಯಮ ವರ್ಗದವರು, ಮದುವೆ ಹಬ್ಬ ಮಾಡೋರ ಕಥೆ ಏನು ಅಂಥೇಳಿ ಬಂಗಾರದ ರೇಟ್ ಇಳಿಯೋದೇ ಇಲ್ವಾ? ಏನು ಹೇಳ್ತಾರೆ ಎಕ್ಸ್ಪರ್ಟ್ಸ್ ಅಂತ? ಪ್ರೇಮ್, ಬಂಗಾರದ ದರ ಇಳಿಕೆ ಆಗೋದು 1% ಅಷ್ಟು ಕೂಡ ಇಳಿಕೆ ಆಗೋದು ಡೌಟು ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಕರ್ನಾಟಕ ಜುವೆಲ್ಸ್ ಅಸೋಸಿಯೇಷನ್ ಅವರು ಕೂಡ ಅದೇ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕಳೆದ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ 70% ಅಷ್ಟು ಬಂಗಾರದ ದರ ಏರಿಕೆ ಕಾಣ್ತಾನೆ ಬಂದಿದೆ. ಅದು ಇಳಿಕೆಯ ಮುಖದಲ್ಲಿ ಕಾಣಿಸ್ತಾ ಇಲ್ಲ, ಬರೀ ಏರುಗತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರಮುಖ ಅನೇಕ ಕಾರಣಗಳು ಕೂಡ ಇರ್ಬೋದು ಅದಕ್ಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಭೀತಿ ಆಗಿರ್ಬೋದು, ಜೊತೆಗೆ RBI ಕೂಡ ಚಿನ್ನವನ್ನ ಪರ್ಚೇಸ್ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಷೇರು ಮಾರ್ಕೆಟ್ಗಿಂತ ಜನ ಚಿನ್ನ ಬೆಳ್ಳಿಯ ಮೇಲೆ ಹೂಡಿಕೆ ಬೆಸ್ಟ್, ಅದೇ ಸೇಫ್ ಅಂತ ಹೋಗ್ತಾ ಇದ್ದಾರೆ. ಸೊ ಇವೆಲ್ಲ ಕಾರಣಗಳಿಂದ ಈಗ ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಯಾವ ರೀತಿ ಅಂದ್ರೆ ದಿನದ ರೇಟ್ ಅನ್ನ ನೋಡ್ತಾ ಇದ್ರೆ ಸಾರ್ವಕಾಲಿಕ ದಾಖಲೆಯನ್ನೇ ಸೃಷ್ಟಿ ಮಾಡ್ತಾ ಇದೆ. ಈಗಂತೂ 10 ಗ್ರಾಂ ಚಿನ್ನದ ದರ 1.5 ಲಕ್ಷದ ಸನಿಹ ಬರ್ತಾ ಇದೆ. ಇದು ಇನ್ನಷ್ಟು ಏರಿಕೆಯನ್ನ ಕಾಣುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಇದರ ಜೊತೆಗೆ ಬೆಳ್ಳಿಯ ದರವೂ ಕೂಡ ಅಷ್ಟೇ 140% ಅಷ್ಟು ದರ ಏರಿಕೆ ಆಗ್ತಾ ಇದೆ. ಸೊ ಸತತವಾಗಿ ಏರುಮುಖ ಕಾಣಿಸ್ತಾ ಇದೆ. ಎಸ್ಪೆಷಲಿ ಮದುವೆ ಮಾಡೋರು ಅದೆಲ್ಲವೂ ಕೂಡ ಈಗ ಸೀಸನ್ ಇನ್ನೇನು ಶುರುವಾಗುತ್ತೆ. ಸೊ ನಿಜಕ್ಕೂ ಕೂಡ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಕೂಡ ಬೀಳುತ್ತೆ ಈ ರೀತಿ ಆಗಿರೋದ್ರಿಂದ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.